ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ ಜ್ಞಾನಿ, ನನಗೆ ನಿಮ್ಮಮ್ಮಗೆ ನಮಸ್ಕಾರ ಮಾಡು. ಮಮ್ಮಿ ಆಯ್ತಪ್ಪ, ಚೆನ್ನಾಗಿ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನಲ್ಲ. ₹1 ಬಿದ್ದಿತ್ತು ಎತ್ಕೊಂಡೆ. ಯಾಕ್ರಿ ಇಷ್ಟೊಂದು ಡಲ್ ಆಗಿದ್ದೀರಾ? ಯಾಕ್ ಬಾವ ಹೀಗ್ ಅಳ್ತಾ ಇದ್ದೀರಾ? ಇವತ್ ನಿಮ್ ಬರಿತುಡೆ ಅಲ್ಲ ಬರ್ತ್ಡೇ. ಅದಕ್ಕೆ ಕಡೆ ಅಳ್ತಿರೋದು. ಲೇ ಮಗನೇ, ಹುಟ್ಟಿದ ಹಬ್ಬ ದಿವಸ ಎಲ್ಲರೂ ಖುಷಿಯಾಗಿರ್ತಾರೆ. ಆ ದಿನನ ಆಚರಣೆ ಮಾಡೋಕೋಸ್ಕರ ವರ್ಷ ಪೂರ್ತಿ ಕಾಯ್ತಾರೆ. ನೀನ್ ಯಾಕೋ ಅಳ್ತಾ ಇದೀಯಾ? ಅನ್ಯಾಯವಾಗಿ ಸಾವಿಗೆ 1 ವರ್ಷ ಹತ್ರ ಆಗ್ಬಿಟ್ಲಲ್ಲವ. ನೋಡು ಮಗನೆ, ಹುಟ್ಟು ಉಚಿತ, ಸಾವು ಖಚಿತ. ಇರೋಷ್ಟು ದಿನ ನಾವು ಖುಷಿಯಾಗಿರ್ಬೇಕು. ಸಾವು ಯಾರಿಗೂ ತಪ್ಪಿದ್ದಲ್ಲ ಕಣೋ, ಬಂದೇ ಬರುತ್ತೆ. ಹೌದು, ಸಾವು ಅನ್ನೋದು ಸಿಮ್ ಕಾರ್ಡ್ ಕಂಪನಿ ರೆಕಾರ್ಡೆಡ್ ಕಾಲ್ ಇದ್ದಾಗೆ. ನಾವು ಬೇಡ ಬೇಡ ಅಂದ್ರು ಬತ್ತನೇ ಇರ್ತದೆ. ಕರೆಕ್ಟ್ ಕಡೆ ಮಾಯಾ. ಲೋ ಅಣ್ಣ, ಜವಾಬ್ದಾರಿ ಇರೋ ತಮ್ಮ ಆಗಿ ಒಂದ್ ಮಾತು ಹೇಳ್ತೀನಿ, ತಿಳ್ಕೊ. ಜನ ಏನ್ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಬೇಡ. ಜಗತ್ ಏನ್ ಹೇಳುತ್ತೆ ಅಂತ ಚಿಂತೆ ಮಾಡ್ಬೇಡ. ಅಕ್ಕಪಕ್ಕ ಏನ್ ಹೇಳ್ತಾರೆ ಅಂತ ಭಯ ಪಡ್ಬೇಡ. ನಿನಗೆ ಕಂಫರ್ಟಬಲ್ ಅನ್ಸಿದ್ರೆ ಚಡ್ಡಿ ಹಾಕು, ಇಲ್ಲಾಂದ್ರೆ ನಂತರ ಫ್ರೀ ಆಗಿ ಇದ್ಬಿಡು. ನಿಲ್ಸೋ ಸಾಕು. ನೋಡು ಜ್ಞಾನಿ, ಈ ಕಾಮಿಡಿ ಪೀಸ್ಗಳ ಕಾಮಿಡಿ ಅಡ್ವೈಸ್ಗಳ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನಾನು ನಿನ್ ತಾಯಿ ಸಿಂಗಾನಲ್ಲೂರ್ ಸಿಂಗಾರಮ್ಮ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕೇಳು. ನಿನ್ನ ಕರ್ಮನೇ ನಿನ್ನ ಫಲ. ನೋಡು ಕಂದ, ಇವತ್ತು ನೀನು ಒಳ್ಳೇದು ಮಾಡಿದ್ರೆ ನಾಳೆ ನೀನು ಚೆನ್ನಾಗಿರ್ತೀಯ. ಇವತ್ತು ನೀನು ಬೇರೆಯವ್ರಿಗೆ ಉಪಕಾರ ಮಾಡಿದ್ರೆ ನಾಳೆ ಇನ್ನೊಬ್ರು ನಿನಗೂ ಉಪಕಾರ ಮಾಡ್ತಾರೆ. ಇಷ್ಟೇ ಕಣೋ ಜೀವನ ಅಂದ್ರೆ. ಒಂಥರ ಕನ್ನಡಿ ಇದ್ದಾಗೆ. ನೋಡು, ಇವತ್ತು ನೀನು ಹುಟ್ಟಿದಬ್ಬ. ಇವತ್ತಿಂದನೇ ಒಳ್ಳೆ ಕೆಲಸ ಮಾಡೋಕೆ ಶುರು ಮಾಡು. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡು. ಸೂಪರ್ ಅತ್ತೆ. ಮೊದಲನೇ ಸಲ ನೀವ್ ಹೇಳಿದ್ದಕ್ಕೆ ನನ್ನ ಆಕ್ಷೇಪಣೆ ಇಲ್ಲದೆ ಒಪ್ಕೋತಾ ಇರೋದು. ಹೌದು ರೀ, ಅತ್ತೆ ಹೇಳ್ದಾಗೆ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿ, ಆಗ ನೀವು ತುಂಬಾ ಚೆನ್ನಾಗಿರ್ತೀರಾ. ಹೌದೌದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದಕ್ಕೋಸ್ಕರ ನಾನು ಈಗ ಮಂಗಳೂರಿಗೆ ಹೊರಟೆ. ಅನ್ಯಾರಿ ಕಷ್ಟದಲ್ಲಿರೋರು? ನನ್ನ ಹಳೆ ಡಬ್ಬು ಮೀನಾ ಕಣೆ. ಏನಾಯ್ತು ಮಗನೇ? ಆಶೀರ್ವಾದ ಮಾಡಮ್ಮ. ದೀರ್ಘ ಸುಮಂಗಲಿ ಭವ. ಎಷ್ಟಾಯ್ತು, ಚಿರಂಜೀವಿ ಆಗಿರು. ನಿನ್ನ ಮಾತಿನಂತೆ ಮಾತೃವಾಕ್ಯ ಪರಿಪಾಲನೆ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿ ಬಂದಿದ್ದೀನಮ್ಮ. ಹೌದಾ? ಏನೋದು? ಒಬ್ಬನನ್ನ ಬದುಕಿಸ್ದೆ. ಓ ಮೈ ಗಾಡ್, ಒಬ್ರು ಜೀವ ಕಾಪಾಡಿದೀರಾ ನೀವು. ಎಂತ ದೊಡ್ಡ ಕೆಲಸ ಮಾಡಿದಿರಿ. ಲೇ ಪಾರ್ತಿ, ಬೆಳಗ್ಗೆ ನನ್ ಗಂಡನ್ ಪೆಟ್ಗುಂಡ ಅಂತ ಬೈತಿದ್ಯಲೆ, ಈಗ ನೋಡು ಎಂತ ಸೂಪರ್ ಆಗಿರೋ ಕೆಲಸ ಮಾಡ್ಕೊಂಡು ಬಂದು ಎಷ್ಟು ಸಿಂಪಲ್ ಆಗಿ ನಿಂತಿದ್ದಾರೆ. ಇನ್ನು 2 ಇಯರ್ಸ್ ಅವ್ರು ಯಾರಿಗೂ ಸಹಾಯ ಮಾಡದೇ ಇದ್ರೂ ನಡೆಯತ್ತೆ. ಅದೆಂಗ ಈಗ ಅವ್ರು ಮಾಡಿರೋ ಸಹಾಯನೇ ಇನ್ನು 2 ಇಯರ್ಸ್ ಅವ್ರ ಪುಣ್ಯನ್ ಕವರ್ ಮಾಡುತ್ತೆ ಅಲ್ವಾ ಅತ್ತೆ? ಹೌದು ಕಣೆ ಬಂಗಾರಿ, ಕರೆಕ್ಟ್ ಆಗಿ ಹೇಳಿದೆ. ಮೈ ಡಿಯರ್ ಬ್ರದರ್, ಯಾರ್ದು ಮಾಡ್ದೆ, ಎಲ್ ಮಾಡ್ದೆ, ಏನ್ ಮಾಡ್ದೆ? ಜಸ್ಟ್ ಎ ಮಿನಿಟ್. ಬನ್ನಿ. ಕಂದ, ಚಿನ್ನ, ನಾನ್ ಹೆತ್ತಿರೋ ಮಗನೇ. ಹೇಳು ತಾಯಿ. ನೀನು ಕಾಪಾಡಿದ್ದು ಈ ಒಪ್ಪನ್ನು. ದೇವರಾಣೆ ಈ ಒಪ್ಪನ್ನೇ. ನೋಡೋಕೆ ವೀರಪ್ಪನ್ ತರಾನೇ ಇದ್ದಾನೆ. ತರಾನೇ ಅಲ್ಲ, ಇವನೇ ವೀರಪ್ಪನ್. ನಿನ್ನ ಬಾಯಿಗೆ ಬೆಂದಿರೋ ಬದ್ನೆಕಾಯಿ ಮಡ್ಗ. ಕೊಡ್ತಾಗಿರೋದ್ನು ಮಡ್ಗ. ಏನದು ಗುಸು ಗುಸು ಪಿಸು ಪಿಸು? ಏನಿಲ್ಲ ಅಣ್ಣ, ತಾವ್ ಯಾರಣ್ಣ? ವೀರಪ್ಪನ್. ವೀರಪ್ಪನ್ ಸತ್ತು ತುಂಬಾ ದಿನ ಆಯ್ತಲ್ಲಣ್ಣ. ಸತ್ತಿದ್ದು ಬರೀ ವೀರಪ್ಪನ್, ನಾನು ಇಮ್ಮಡಿ ವೀರಪ್ಪನ್. ಹೌದು, ಇಮ್ಮಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಕೇಳಿಲ್ವಾ? ಹಾಗೆ ನಾನು ಇಮ್ಮಡಿ ವೀರಪ್ಪನ್. ನಮ್ಮ ಗುರುಗಳು ಹೋದ್ಮೇಲೆ ಆ ಕಾಡ್ಗೆ ನಾನೇ ಚಕ್ರವರ್ತಿ. ಕಾಡಿನ ರಾಜನ್ಗೆ ನಾಡಲ್ಲಿ ಏನಡ ಕೆಲ್ಸ? ಏ ಕರಿ ಮುದ್ದೆ, ಮೋಸ್ಟ್ಲಿ ನಮ್ಮ ಹತ್ರ ಆನೆ ದಂತ ಇದೆ ಅಂತ ಬಂದ್ಬಿಟ್ಟಿದ್ದಾರೆ. ವೀರಪ್ಪನಣ್ಣ, ನಮ್ಮ ಹತ್ರನೂ ದಂತ ಇದೆ, ಆದ್ರೆ ಮುಚ್ಚ ಬಾಯಿ. ನನ್ನ ಕತೆ ಹೇಳ್ತೀನಿ ಕೇಳಿ.
ಒಂದಿನ ನಮ್ ಗುರುಗಳಾದ ವೀರಪ್ಪನ್ ನನ್ ಕನ್ಸಲ್ ಬಂದು ಏನು ಹೇಳಿದ್ರು ಗೊತ್ತಾ? ಮರಿ ಹಾಕಿರೋ ಬಾಣಂತಿ ಹಂದಿ ರಕ್ತನ ಹೆಂಡದಲ್ಲಿ ಹಾಕೊಂಡ್ ಕುಡಿ, ಆಗ ನೀನು ಸಾಯೋ ತನಕ ಪೊಲೀಸರ ಕೈಗೆ ಸಿಗಲ್ಲ ಅಂತ ಹೇಳಿದ್ರು. ನಾನು ಅವತ್ತಿಂದ ಮರಿ ಹಾಕಿರೋ ಬಾಣಂತಿ ಹಂದಿನ ಹುಡುಕ್ತಾ ಇದ್ದೆ. ನಿನ್ನೆ ರಾತ್ರಿ ಅದು ಕಾಣಿಸ್ಕೊಂಡ್ಬಿಡ್ತು. ಅದ್ರ ಹಿಂದೆ ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದೆ. ಆಗ ಸತ್ಯಮಂಗಲಮಿಂದ ಚಾಮರಾಜನಗರ, ಹಿಂದೂ ಮಹಾಸಾಗರದಿಂದ ಸದಾಶಿವನಗರ, ಅಲ್ಲಿಂದ ಕಲ್ಗಟ್ಪುರಕ್ಕೆ ಬಂದೆ. ಆಗ ಪೊಲೀಸರು ನನ್ನ ಗುರ್ತಿಡ್ಬಿಟ್ರು. ನನ್ನ ಹಿಂದೆ ನನ್ನ ಶೂಟ್ ಮಾಡೋಕ್ಕೆ ಬೆನ್ನು ಹತ್ತಿದ್ರು. ನಾನು ಬಚ್ಚಿಟ್ಕೊಳ್ಳೋಕ್ಕೆ ಜಾಗ ಹುಡುಕ್ತಾ ಇದ್ದೆ. ಆಗ ಇವನೇ ನನ್ನ ಕಾಪಾಡ್ದ. ಆದ್ರೂ ನೀವ್ ಹೇಳ್ತಿರೋ ಕತೆ ನಂಗೆ ಲೈಟ್ ಆಗಿ ಲಾಜಿಕ್ ಹೊಡಿತಾ ಇದೆ. ಸತ್ಯಮಂಗಲಂನಿಂದ ಚಾಮರಾಜನಗರ ಓಕೆ, ಹಿಂದೂ ಮಹಾಸಾಗರದಿಂದ ಸದಾಶಿವನಗರ, ಎಲ್ಲಿಂದ ಎಲ್ಲಕ್ ಸಂಬಂಧ? ನನ್ನ ಹತ್ರ ಕೈ ಇದೆ, ಕೈಯಲ್ಲಿ ಗನ್ನಿದೆ. ಇದೆರಡಕ್ಕೂ ಹತ್ತಿರದ ಸಂಬಂಧ ಇದೆ. ಒಂದು ಸರಿ ಟ್ರಿಗರ್ ಹೊತ್ತಿದ್ರೆ ಡೈರೆಕ್ಟ್ ಸ್ವರ್ಗ, ಇಲ್ಲಂತಂದ್ರೆ ನರಕ. ಇಂಥ ಟೈಮಲ್ಲಿ ಲಾಜಿಕ್ ಬೇಕಾ? ಬೇಡಣ್ಣ, ನಾನು ಇವನ್ ಹೆತ್ತ ತಾಯಿ, ಇವನ್ ತಾಯಿ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಬೇಡಣ್ಣ. ಗುಡ್, ಐ ಲೈಕ್ ಇಟ್. ನೋಡಿ, ದಾರಿಯಲ್ಲಿ ಬರೋವಾಗ ನಿಮ್ಮೆಲ್ಲರೂ ಬಯೋಡಾಟಾನ ಇವನ ಹತ್ರ ಕಲೆಕ್ಟ್ ಮಾಡ್ಕೊಂಡು ನಮ್ಮವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀನಿ. ನೀವೇನಾದರೂ ಪೊಲೀಸವ್ರಿಗೆ ಏನಾದ್ರು ತಗ್ಲಾಕ ಕೆಲಸ ಮಾಡಿದ್ರೆ ವೆರಿ ನೆಕ್ಸ್ಟ್ ಮೂಮೆಂಟ್ ನಮ್ಮವರು ನಿಮ್ಮ ಮನೆ ಮೇಲೆ ಬಾಂಬ್ನ ಹಾಕ್ತಾರೆ. ನೋಡಿ, ಈಗ ಹೊರಗಡೆ ಪೊಲೀಸ್ ಸೆಕ್ಯೂರಿಟಿ ತುಂಬಾ ಟೈಟ್ ಇದೆ. ಅದು ಕಡಿಮೆ ಆದ್ಮೇಲೆ ನಾನೇ ಇಲ್ಲಿಂದ ಹೋಗ್ತೀನಿ. ಅಂಡರ್ಸ್ಟ್ಯಾಂಡ್? ಅಲ್ಲ ಅಣ್ಣ, ಕಾಡಲ್ಲಿ ಇದೀನಿ ಅಂತ ಹೇಳ್ತೀರಾ, ಇಂಗ್ಲಿಷು ಪಂಗ್ಲೀಷು ವಾಟ್ಸಪ್ ಎಲ್ಲ ಯೂಸ್ ಮಾಡ್ತೀರಾ? ಗುಡ್ ಕ್ವಶನ್. ಹೋದ್ವಾರ ತಾನೇ ಒಂದು ಇಂಗ್ಲಿಷ್ ಟೀಚರ್ನ ಅಭ್ಯಾಸ ಮಾಡಿ ಕಿಡ್ನಾಪ್ ಮಾಡಿದ್ವು. ಆ ಯಾಮ್ನ ನಮ್ಮ ಮೀಸೆಗೆ ಮರಳಾಗಿ ಎಲ್ಲ ಹೇಳ್ಕೊಟ್ಲು. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಮನೆಯಲ್ಲಿ. ಊಟ ರೆಡಿ ಆಗಿದೆ, ತಂತಪ್ಪನ್ ವೀರಪ್ಪನ ಊಟ ಕರಿಯೇ ಬಾರ್ತೆ. ಅಕ್ಕ, ಅತ್ತೆ, ಪ್ರಾಣಿ ನಿಲ್ಲಿಸ್ರಪ್ಪ, ನಾನ್ ಕರಿತೀನಿ. ನಾನು ಅವನ ಪ್ರಾಣ ಕಾಪಾಡಿದ್ದೇವ್ರು, ನನಗವನು ಏನೂ ಮಾಡಲ್ಲ. ಜಸ್ಟ್ ಎ ಮಿನಿಟ್, ಸೈಡ ಬಾರಣ. ಯಾವನ ನನ್ನ ಕರೆದಿದ್ದು? ನಾನೇ ಅಣ್ಣ. ಯಾಕಣ್ಣ ಹೊಡೆದೆ? ಮತ್ಯಾಕಣ್ಣ ಹೊಡೆದ್ರಿ? ನಮ್ಮಪ್ಪ ನಿಮ್ಮಮ್ಮ ಏನಾರು ಗಂಡ ಹೆಂಡ್ರ? ನಮ್ಮಮ್ಮ ನಿಮ್ಮಮ್ಮ ಏನಾರು ಆಗ್ತಂಗಿರ? ಇಲ್ಲ ನೀನು ನಾನು ದೂರ ಸಂಬಂಧಿನ? ಈ ತರ ಸಂಬಂಧನೇ ಇಲ್ದಿರೋ ಸಂಬಂಧಗಳನ್ನ ಹೇಳಿದ್ರೆ ನಾನು ಲೈಕ್ ಮಾಡಲ್ಲ. ಈ ತರ ಸಿಕ್ದವ್ರನ್ನೆಲ್ಲ ಅಣ್ಣ ಅಣ್ಣ ಅಂತ ಕರೆಯೋರ್ನ ಏನಂತ ಸ್ವಚ್ಛ ಇಂಗ್ಲಿಷ್ ಅಲ್ಲಿ ಕರೀತಾರೆ ಗೊತ್ತಾ? ಬಕೆಟ್ ಬಾಯ್ಸ್ ಅಂತಾರೆ. ಅನ್ನ ಸಾಂಬಾರ್ ರೆಡಿನಾ? ಊಟ ರೆಡಿ ಆಗಿದೆ, ಬಂದು ಉಣ್ಕ ಬನ್ನಿ ಸರ್. ನಿಮ್ ಮನೇಲಿ ನಾಯಿ, ಬೆಕ್ಕು, ಗಿಳಿ, ಲವ್ ಬರ್ಡ್ಸ್, ಆಂಗ್ರಿ ಬರ್ಡ್ಸ್ ಏನಾದ್ರು ಸಾಕಿದೀರಾ? ಇಲ್ಲ ಸರ್. ಹಾಗಾದ್ರೆ ಬಡ್ಸು. ಓಂ. ಸರ್, ನೀವ್ ಕಣ್ ಮುಚ್ಕೊಂಡು ಏನ್ ಮಾಡ್ತಿದ್ರಿ? ನಮ್ಮ ಕುಲದೇವರು ಆನೆದಂತಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ವಿ. ಆನೆದಂತ ನಿಮ್ ಕುಲದೇವ್ರ? ಹಾ ಹೌದು. ಒಬ್ಬ ರೈತನಿಗೆ ಭೂಮಿ ದೇವರು, ಒಬ್ಬ ಬೆಸ್ತನಿಗೆ ಮೀನ್ ದೇವರು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಲ್ಯಾಪ್ಟಾಪ್ ದೇವರು. ಅದೇ ತರ ನಮ್ಗೆ ಆನೆದಂತ ದೇವರು. ಅದಕ್ಕೆ ನಾವು ಊಟ ಮಾಡಕ್ ಮುಂಚೆ ಆನೆದಂತಕ್ಕೆ ಪ್ರಾರ್ಥನೆ ಸಲ್ಲಿಸ್ತೀವಿ. ಏಯ್ ತಗ ತಿನ್ನ. ಹಾ ನೀನೇ ತಿನ್ನು. ಅಲ್ಲ ಸರ್, ನಿಮ್ಗೆ ಅಂತ ಮಾಡಿದ್ದನ್ನ ನಾನ್ ತಿನ್ನೋದು. ತಿನ್ನಲೇ. ಸಾಹೇಬ್ರು ಮೋಸ್ಟ್ಲಿ ನನ್ನ ಅವ್ರ ಬಾಮೈದ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆಯ್ತು ಸರ್, ತಿಂತೀನಿ. ಸಾಕ್ ಕೊಡಲೇ. ಎಲ್ಲ ನಿಂತಿದ್ರೆ ನಾನೇನ್ ತಿನ್ಲಿ? ಹಾ ಈಗ ಓಕೆ.
ಏನ ನೀವ್ ಊಟನ ನನ್ ಮಗ ಊಟ ಮಾಡಿ 15 ನಿಮಿಷ ಆದ್ಮೇಲೆ ತಿಂದ್ರಲ್ಲ, ಇದನ್ನ ಯಾವ ದೇವರಿಗೆ ಗೌರವ ಸಲ್ಲಿಸ್ಬೇಕು ಅಂತಿದ್ದೀರಾ? ಯಾವ ದೇವ್ರಿಗೂ ಅಲ್ಲ. ಸಾಮಾನ್ಯವಾಗಿ ನಾವು ಯಾರನ್ನೂ ನಂಬಲ್ಲ. ನಾವು ಊಟ ಮಾಡಕ್ ಮುಂಚೆ ಒಂದ್ ನಾಯಿನ ಕರೆದು ಅದಕ್ಕೊಂಚೂರು ಊಟ ಇಟ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಕಾಯ್ತೀವಿ. ಅದು ಸಾಯದೆ ಇದ್ರೆ ಆಮೇಲೆ ಊಟ ಮಾಡ್ತೀವಿ. ನಿಮ್ ಮನೇಲಿ ಯಾವ್ದು ನಾಯಿ ಇಲ್ವಲ್ಲ, ಅದಕ್ಕೆ ಇವನಿಗೆ ತಿನ್ನಿಸ್ದೆ. ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ. ಬನ್ನಿ 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 ಅಣ್ಣ ಬನ್ನಿ. ಅಣ್ಣ ಅಂತಂದ್ರೆ ಈಗ್ಲೇ ತುಳ್ದಾಕ್ಬಿಡ್ತೀನಿ. ಸಾರಿ ಅಣ್ಣ, ಸಾರಿ ಸರ್, ಸಾರಿ ಸಾರಿ. ಎಲ್ಲ ರೆಡಿ ಆಗಿದೆ, ಮಲ್ಕೊಳ್ಳಿ. ಎಲ್ಲಿ? ಇಲ್ಲೇ ಸರ್, ಹಾಸಿಗೆ ಮೇಲೆ. ಹಾಸಿಗೆ ಮೇಲೆ ನೀವೇ ಮಲ್ಕೊಳ್ಳಿ. ನೋಡ್ದೇನೋ ಸಾರ್ದು ಎಷ್ಟು ದೊಡ್ಡದು. ಏನ್ ಮೀಸೆನಾ? ಅಲ್ಲ, ಮನಸ್ಸು. ಮನೆಯವ್ರನ್ನ ಕೆಳಗಡೆ ಮಲಗಿಸ್ಬಾರ್ದು ಅಂತ ಅವ್ರು ಕೆಳಗಡೆ ಮಲ್ಕೊಂಡು ನಮ್ಮನ್ನ ಮೇಲ್ ಮಲಗಿಸ್ತಾ ಇದಾರೆ ಅಲ್ವಾ ಸರ್? ನಮ್ಗೆ ಬರೀ ಹಾಸಿಗೆ ಮೇಲೆ ನಿದ್ದೆ ಬರಲ್ಲ. ಕೆಳಗಡೆಯಿಂದ ಏನಾದ್ರು ಚುಚ್ಚುತ್ತಾ ಇರ್ಬೇಕು, ಮೈಯೆಲ್ಲ ನವೆ ಆಗಿ ಕೆರ್ಕೋತಾ ಇರ್ಬೇಕು, ಆಗ ನಿದ್ದೆ ಬರುತ್ತೆ. ಹೋಗಿ ಎಲೆ ತಪ್ಪಲು ಸೊಪ್ಪು ಎಲ್ಲ ತಗೊಂಬಂದು ಇದ್ರ ಮೇಲೆ ಹಾಕಿ ಆಮೇಲೆ ಮಲ್ಕೊಳ್ತೀವಿ. ಸರ್ ಮಲ್ಕೊಳ್ಳಿ ಸರ್. ಸರ್ ಒಂದ್ ನಿಮಿಷ ತಗೊಳ್ಳಿ. ಇದೆಂತಕೋ? ಯಾವಾಗ್ಲೂ ಚುಚ್ತಾ ಇರ್ಬೇಕು ಅಂದ್ರಲ್ಲ, ಕೆಳಕ್ ಮಡಿಕೊಳ್ಳಿ. ಲೋ ಪ್ರಾಣಿ, ಭಯ ಆಗ್ತಿದೆ ಕಣೋ. ಕಾಡಿಂದ ಪ್ರಾಣಿಗಳೇನಾದ್ರೂ ಮನೆ ಮುಂದೆ ಏನಾದ್ರೂ ಬಂದಿದ್ಯೇನೋ? ಮಮ್ಮಿ, ಐ ಥಿಂಕ್ ಆ ಪ್ರಾಣಿಗಳು ವೀರಪ್ಪನ ವಾಸನೆ ಹಿಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿರ್ಬೇಕು. ತಿಕ್ಲು ತರ ಮಾತಾಡ್ಬೇಡ ಕಣು. ಅದ್ ಹೆಂಗೋ ವಾಸನೆ ಇಟ್ಕೊಂಡು ಬಂದ್ಬಿಡುತ್ತೆ. ಅದಕ್ಕೆ ವೀರಪ್ಪನ ಸ್ನಾನ ಮಾಡಲ್ಲ ಅಲ್ವಾ? ಹೇ ಪ್ರಾಣಿ, ಆನೆ ಶಬ್ದ ಇಷ್ಟು ಹತ್ತದಲ್ಲಿ ಕೇಳಿಸ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಅದು ಈ ರೂಮಲ್ಲೇ ಇರ್ಬೇಕು ಕಣೋ. ಆನೆ ಹೆಂಗ್ರಿ ಮನೆ ಒಳಗ್ ಬರುತ್ತೆ? ಬಂದ್ರೆ ಬಿಲ್ಡಿಂಗ್ ಒಡೆದೋಗಲ್ವೇನ್ರಿ? ಲೋಕಕ್ಕೊಬ್ನೇಶ ಜ್ಞಾನಕ್ಕೊಬ್ನೇ ಜ್ಞಾನೇಶ. ಸಣ್ಣ ಮರಿನ ರೂಮ್ ಒಳಗ್ ತಂದು ಸಾಕಿ ಅಲ್ಲೇ ತೋಟ ಮಾಡಿದ್ರೆ ಎದ್ಕೊಂಡ ನಿನ್ ಭೂಮಿಗೆ ದಂಡ. ಸುಮ್ನಿದ್ರೆ ನಿನ್ನ ಪಿಂಡು. ಕೂಲಿ ಸೌಂಡ್ ಬರ್ತಾ ಇದೆಯಲ್ಲೋ. ಮನೆಗೆಲ್ಲ ನೀವೇ ಹುಲಿ ಅಂತ ಎಗರಾಡ್ತಿದ್ರಿ, ಇವಾಗ ಯಾಕೆ ಇಲಿ ಆಗ್ಬಿಟ್ರಿ? ಯಾವ ಸಂಧಿಯಿಂದ ಬರ್ತಾ ಇದೆ ಅಂತ ನಾನು ಹುಡುಕ್ತೀನಿ. ಈ ಮನೆಗೆ ನಾನೇ ಹೆಬ್ಬುಲಿ ಇಟ್ಕೊಂಡಿದ್ದೆ. ಮೊಬೈಲಿಂದ ಸೌಂಡ್ ಬರ್ತಾ ಇದೆ ಕಣೋ. ಮೊದ್ಲು ಕಿತ್ಕೊಂಡು ಹಾಕ್ಬೇಡ. ಸರ್, ಏನ್ ಸರ್ ಇದೆಲ್ಲ ಇಷ್ಟೊತ್ತಲ್ಲಿ? ನಮ್ಗೆ ಆ ಸೌಂಡ್ ಕೇಳಿದ್ರೆ ತುಂಬಾ ಭಯ ಆಗ್ತದೆ. ದಯವಿಟ್ಟು ಅದನ್ನ ಆಫ್ ಮಾಡಿ ಸರ್. ನಮ್ಗೆ ಕಾಡಲ್ಲಿ ಕಾಡು ಪ್ರಾಣಿಗಳ ಸೌಂಡ್ ಕೇಳ್ಕೊಂಡು ಮಲ್ಕೊಂಡೆ ಅಭ್ಯಾಸ. ಇಲ್ಲಿ ವಾತಾವರಣ ಸಡನ್ ಆಗಿ ಸೈಲೆಂಟ್ ಆದ್ರೆ ಹೆಂಗ್ ನಿದ್ದೆ ಬರ್ತದೆ ಹೇಳಿ? ಹೋಗಿ ಕಿವಿ ಮುಚ್ಕೊಂಡು ಮಲ್ಕೊಳ್ಳಿ. ಹಂಗೂ ನಿದ್ದೆ ಬರ್ದಿದ್ರೆ ಒಬ್ಬರ ಮುಖ ನೋಡ್ಕೊಂಡು ಇನ್ನೊಬ್ರು ಬಲ್ಕ ಹೋಗಿ. ಯಾಕೆ ಸರ್? ನಿಮ್ ಮುಖಗಳೆಲ್ಲ ಕಾಡು ಪ್ರಾಣಿಗಳಿಗಿಂತ ಖರಾಬ್ ಆಗಿದೆ, ಅದಕ್ಕೆ. ಹಾ ಹೋಗಿ, ಹಂಗೆ ನಾನು ಸೊಳ್ಳೆ ಇಟ್ಕೊಂಬರ್ರಿ. ಅಣ್ಣ, ಅಣ್ಣ ಅಂತ ಅಣ್ಣ? ನಮ್ಮಪ್ಪ ನಿಮ್ಮಮ್ಮ ಏನು ಗಂಡ ಹೆಂಡ್ತಿನ? ಸರ್ ಸೊಳ್ಳೆ ಯಾಕೆ ಸರ್? ಸೊಳ್ಳೆನಾ? ಸೊಳ್ಳೆ ಕದ್ದೆ ಇದ್ರೆ ನಮ್ಗೆ ನಿದ್ದೆ ಬರಲ್ಲ, ಅದಕ್ಕೆ. ಸರ್, ಹೆಣ್ಣು ಸೊಳ್ಳೆ ಹಿಡ್ಕೊಂಡ್ ಬರ್ಬೇಕಾ ಗಂಡು ಸೊಳ್ಳೆ ಹಿಡ್ಕೊಂಡ್ ಬರ್ಬೇಕು? ನಿಂಗ ಭೇದ ಇಲ್ಲ ಕಣ, ಹೋಗ ಹಿಡ್ಕ ಬರ. ನನ್ ಮಗನ್ಗೆ ಅನಾಪಿಲಿಸ್ ಹೆಣ್ಣು ಸೊಳ್ಳೆ ಹಿಡ್ಕೊಂಡ್ ಬರ್ಬೇಕು. ಏನಂದೆ? ಸರ್, ಯಾವ್ದು ಸೊಳ್ಳೆ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ. ನೀವೇ ಕಚ್ಚಿ. ಯಾಕೋ ಈ ತರ ಒದರ್ತಾ ಇದೆಯಾ? ಮಮ್ಮಿ, ರೂಮಲ್ಲಿ ವೀರಪ್ಪನ್ ಇಲ್ಲ. ಬಾತ್ ತಿಂದಿದ್ರಲ್ಲ, ಬಾತ್ರೂಮ್ ಹೋಗಿರ್ಬೇಕು. ಬಾತ್ ತಿನ್ಬಿಟ್ಟು ಬಾತ್ರೂಮ್ ಹೋಗಿಲ್ಲ, ಉಪ್ಪಿಟ್ಟು ತಿನ್ಬಿಟ್ಟು ಊರ್ಗೂ ಹೋಗಿಲ್ಲ. ಒಟ್ನಲ್ಲಿ ಅವ್ನ ಮನೇಲೆ ಕಾಣಿಸ್ತಾ ಇಲ್ಲ. ದೇವ್ರೆ ದೇವ್ರೆ ದೇವ್ರೆ, ಇಷ್ಟು ಬೇಗ ನನ್ನ ಪ್ರಾರ್ಥನೆ ನಿನಗೆ ಕೇಳಿಸ್ಬಿಡ್ತಪ್ಪ. ಈಗ ಸಂತೋಷನಾ ಎಲ್ಲರಿಗೂ? ಅದಕ್ಕೆ ನಿತ್ಯ ಅವ್ರ ಪರ್ಮಿಷನ್. ಅವ್ನು ಹೊರಗಡೆ ಹೋಗಿ ಪೊಲೀಸ್ ತವ್ರ ಕೈಲಿ ಸಿಗಾಕೊಂಡು ಸತ್ತೋದ್ರೆ ಅವ್ರ ಕಡೆಯವರು ನಮ್ಮ ಮನೆಗೆ ಬಾಂಬ್ ಹಾಕಿ ನಮ್ಮೆಲ್ಲ ಸಾಯಿಸ್ಬಿಡ್ತಾರಲ್ಲೋ. ನನ್ನ ಜೀವನ ಅನ್ನ ಪಿಕ್ಚರ್ ಅಲ್ಲಿ ಇನ್ನು ಮೊದಲು ತೋರ್ಸೋ ಹೆಸರೇ ಬಂದಿಲ್ಲ. ಆಗ್ಲೇ ಕೊನೆಗೆ ತೇರ್ಸೋ ಸೂಪರ್ ಬಂದ್ಬಿಡ್ತಲ್ಲ ಯಪ್ಪ.
ಯಾವುದಿದು ಅಶರೀರವಾಣಿ? ಅಡ್ಗೆ ಮನೇಲಿ ಏನ್ ಮಾಡ್ತಿದ್ರಿ ಸರ್? ಮಲಗಿದ್ವಿ ಸರ್. ನಿಮ್ಗೆ ಅಂತ ಮಲ್ಕೊಳಕ್ಕೆ ಕೆರ್ಕೊಳಕ್ಕೆ ಚುಚ್ಕೊಳಕ್ಕೆ ಎಲ್ಲ ಇಟ್ಟಿದ್ವಲ್ಲ ಸರ್. ಗುಬಾಳ್ ನನ್ ಮಕ್ಳ, ನಮ್ ಗುರು ವೀರಪ್ಪನ್ ಹೇಳ್ಕೊಟ್ಟಿರೋದ್ರಲ್ಲಿ ಇದು ಒಂದ್ ಪಾಠ. ರಾತ್ರಿ ಕಾಡಲ್ಲಿ ಒಂದೇ ಜಾಗದಲ್ಲಿ ಮಲಗಬಾರ್ದು ಅಂತ. ಕಾಡಲ್ಲಾಗ್ಲಿ ನಾಡಲ್ಲಾಗ್ಲಿ ನಾವು ಜಾಗ ಚೇಂಜ್ ಮಾಡ್ತಾನೆ ಇರ್ತೀವಿ. ಸರ್, ನೀವು ನಿಮ್ ಗುರುಗಳು ಕಾಡಲ್ಲಿ ಇರ್ಬಾರ್ದಾಗಿತ್ತು ಸರ್, US ಅಲ್ಲಿ ಇರ್ಬೇಕಾಗಿತ್ತು. ಯಾಕಣ್ಣ? US ಅಲ್ಲಿ ಹಾಗೆ ಸರ್, ರಾತ್ರಿ ಹೊತ್ತು ಅವ್ರ ಮನೇಲೆ ಮಲಗಿರ್ತಾರೆ, ಮಾರನೇ ದಿನ ಬೇರೆಯವ್ರ ಮನೇಲಿ ಹೇಳ್ತಾರೆ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ರಂಭೆ ಜೀವಯ್ಯಾರದ ರಂಭೆ, ಗೊಂಬೆ ನಾ ಕರ್ಪೂರದ ಗೊಂಬೆ, ನನ್ನ ತವರೂರು ಆ ಗುಂಬೆ, ಅಲ್ಲಿಂದಲೇ ಬಂದ ದಾಳಿಂಬೆ. ಏನ್ ಚೆನ್ನಾಗಿ ಕುಣಿತಾವಳೆ ಸರ್. ಈ ಸಿನಿಮಾಗಳಲ್ಲಿ ವಿಲನ್ಗಳೆಲ್ಲ ಏನ್ ಮಜಾ ಮಾಡ್ತಾರಲ್ಲ. ಆದ್ರೆ ನಿಜ ಜೀವನದಲ್ಲಿ ನಾವು ಒಂದ್ಸರಿ ಈ ತರ ಮಜಾ ಮಾಡ್ಲಿಲ್ವೇ? ಗೊಂಬೆ ನಾ ಕರ್ಪೂರದ ಗೊಂಬೆ. ಕಾಫಿ ಅರ್ಥ ಆಯ್ತು ಸರ್. ಸರ್, ಕರೆಂಟ್ ಹೋಗ್ಬಿಡ್ತಲ್ಲ ಸಾರ್. ಪರವಾಗಿಲ್ಲ, ನಿನ್ ಹೆಂಡತಿ ಇದ್ದಾಳಲ್ಲ. ಗುಡ್ ಐಡಿಯಾ. ಏನ್ ಹೇಳ್ತಿದ್ದೀರಾ ಸಾರ್? ಕರೆಂಟ್ ಹೋದ್ರೆ ಏನಂತೋ, ನಿನ್ ಹೆಂಡತಿ ಇದ್ದಾಳಲ್ಲ, ಅವಳನ್ನ ಕರ್ಸಿ ಕುಣ್ಸು ಅಂತ. ಸಾರ್, ಅವಳು ನನ್ನ ಹೆಂಡತಿ ಸಾರ್. ಹೌದು, ನಿನ್ ಹೆಂಡತಿನೇ. ಅವಳೇನಾರು ನನ್ನ ಹೆಂಡತಿ ಆಗಿದ್ದು ಯಾವನಾರು ಕರ್ಸಿ ಕುಣ್ಸು ಅಂತ ಹೇಳಿದ್ರೆ ಕೆಳಗಡೆ ಹಾಕಿ ವಾಸ್ಕಿ ತುಳ್ದಾಕ್ಬಿಡ್ತಿದ್ದೆ. ಆ ತಾಕತ್ ನಿಂಗಿದ್ಯಾ? ಇಲ್ಲ ಸಾರ್. ಕರ್ಸಿ ಕುಣ್ಸು. ಜೊತೆಗೆ ಅವಳ ಕನ್ನಡಕ ಹಾಕೊಂಡು ಓಡಾಡ್ತಾ ಇರ್ತಾಳಲ್ಲ, ಪೆನ್ನು ಪೇಪರ್ ಇಟ್ಕೊಂಡು ಪ್ಯಾಡ್, ಅವಳನ್ನ ಕರ್ಸು. ಸರ್, ಅವಳು ಬೇಡ ಸರ್. ಯಾಕೆ? ಅವಳು ನನ್ನ ಡವ್ವು. ಹಾಗಾದ್ರೆ ಅವಳನ್ನ ಕರ್ಸು. ಏನಾಯ್ತು? ಯಾಕೋ ಇಲ್ಲಿ ಕರ್ಕೊಂಡ್ ಬಂದೆ? ನನ್ನ ಫ್ರೆಂಡ್ ಒಬ್ಬ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಕಳ್ಸಿದಾನೆ. ಏನು, ನಾಯ್ಡು ಕಾರ್ಪೊರೇಷನ್ ಅವ್ರು ನಿನ್ನ ಹುಡುಕ್ತಿದಾರಂತ? ಕರಿಮುದ್ದೆ, ನಿನ್ಗೆ ಕೌಂಟರ್ ಡೈಲಾಗ್ ಹೊಡಿಯೋ ಸಿಚುವೇಶನ್ ನಾನಿಲ್ಲ. ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಮೊದಲು ಮೆಸೇಜ್ ಓದ್ತೀನಿ, ಕೇಳಿಸ್ಕೊಳ್ಳಿ. ಅಪಾಯಕಾರಿ ಹುಚ್ಚನೊಬ್ಬ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬೀದಿ ತಿರುಗುತ್ತಿದ್ದಾನೆ. ಅವನನ್ನು ಕಂಡವರು ಕೂಡಲೇ ಈ ನಂಬರಿಗೆ ಫೋನ್ ಮಾಡತಕ್ಕದ್ದು. ನೋಡಿ, ಫೋನ್ ನಂಬರು, ಫೋಟೋ ಎಲ್ಲ ಕಳಿಸಿದ್ದಾರೆ ನೋಡಿ. ಸಕ್ಕತ್ತಾಗಿತ್ತು, ಯಾಕೋ ನಿಲ್ಸಿದ್ರಿ? ನಾವೇ ಯಾವತ್ತು ಡ್ಯಾನ್ಸ್ ಮಾಡ್ಸಿಲ್ಲ, ಬಿಟ್ಟು ಡ್ಯಾನ್ಸ್ ನೋಡ್ಸ್ಕೊಬಿಟ್ಟಲ್ಲ. ಏನಾಯ್ತು? ಅದೇನಾಯ್ತು ಅಂದ್ರೆ ಇಷ್ಟ ಆಯ್ತು. ಹುಚ್ಚ ನನ್ ಮಗನೇ, ನೀನ್ ಹುಚ್ಚ ಏನು? ಯಾಕಪ್ಪ ಎಲ್ರು ನನ್ನ ಹಂಗೆ ಕರೀತಾರೆ? ನೀನ್ ಹಿಂದೂ ಮಹಾಸಾಗರದಿಂದ ಸದಾಶಿವ್ ನಗರ ಅಂದಾಗ್ಲೇ ನಂಗೆ ಡೌಟ್ ಬಂತು. ಲೋ ಪ್ರಾಣಿ,
ಇವನನ್ನ 4 ಜನ ಪೊಲೀಸ್ನವರು ಒಟ್ಟಿಸ್ಕೊಂಡು ಬರೋದನ್ನ ನಾನೇ ನನ್ನ ಕಣ್ಣಾರ ನೋಡಿದೀನಿ. ಲವ್, ನೀನೇನೋ ಹುಚ್ಚ, ಆ 4 ಜನ ಯಾರು? ಅವರು ಹುಚ್ಚ್ರೆ. ನಾವೆಲ್ಲ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ವಾ, ಹುಚ್ಚ ಆಸ್ಪತ್ರೆ ಕಾಂಪೌಂಡ್ ಚಿಕ್ಕದಾಗಿತ್ತ, ಹಾರ್ಕೊಂಡು ಓಡ್ ಬಂದ್ಬಿಟ್ಟೆ. ಲೋ ಪ್ರಾಣಿ, ಫಸ್ಟ್ ಆ ನಂಬರ್ಗೆ ಫೋನ್ ಮಾಡೋ. ಯಾಕೆ? ನಿನ್ನ ವಾಪಸ್ ಕಳ್ಸಕಪ್ಪ. ನಾನು ಹೋಗಲ್ಲ, ನೀವೆಲ್ಲ ನಂಗೆ ಇಷ್ಟ ಆಗ್ಬಿಟ್ಟಿದ್ದೀರಿ, ನಾನು ನಿಮ್ ಜೊತೆನೆ ಇರ್ತೀನಿ. ನೋಡಪ್ಪ, ನಾವೆಲ್ಲ ನಾರ್ಮಲ್ ಪೀಪಲ್, ನೀನು ಸೂಪರ್ ನಾರ್ಮಲ್ ಪೀಪಲ್, ಸೊ ನೀನ್ ಅಲ್ಲಿಗೆ ಹೋಗ್ಲೇಬೇಕಪ್ಪ. ಹಂಗಂದ್ರೆ ಒಂದ್ ಕೆಲ್ಸ ಮಾಡ್ತೀನಿ, ನಾನ್ ನಿಮ್ನೆಲ್ಲ ಕಚ್ಬಿಡ್ತೀನಿ, ಅವಾಗ ನೀವು ಸೂಪರ್ ನಾರ್ಮಲ್ ಆಗ್ಬಿಡ್ತೀರಾ, ಒಟ್ಟಿಗೆ ಹೋಗೋಣ. ನಾನು ರಿಯಲ್ ಇಮ್ಮಡಿ ವೀರಪ್ಪ. ಸಿಂಗಾರಿನಾ ಬಂಗಾರಿನಾ?